ಸಪ್ತಾಸ್ಯ ಸನ್ಪರಿಧಯಃ ತ್ರಿಸಪ್ತ ಸಮಿಧಃ ಕೃತಾಃ ದೇವಾಯದ್ಯಗ್ನಂತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಎಷ್ಟು ಸಂತೋಷ, ಎಷ್ಟು ಸಡಗರ, ಎಷ್ಟು ಸಂಭ್ರಮ ಇವೆಲ್ಲವೂ ನಿಮಗೆ ಸಿಗೋದು ಅಲ್ಲಿಂದ ಅಂತಂದರೆ ತುಲಾರಾಶಿಯವರಿಗೆ ಮಾರ್ಚ್ 28ನೇ ತಾರೀಕಿಂದ ಸಿಗುತ್ತೆ. ಅಂದರೆ ಸರಿಸುಮಾರು 5 ವರ್ಷಗಳಿಂದ ಶನಿ ಬಾಧೆಯಲ್ಲಿದ್ದಂಥ ತುಲಾರಾಶಿಯವರಿಗೆ ಈ ಮಾರ್ಚ್ 28ನೇ ತಾರೀಕು ಬಿಡುಗಡೆ ಸಿಗ್ತಾ ಇದೆ. ಅಂದರೆ ನಿಮಗಿನ್ನ ಪಂಚಮ ಶನಿ ಪ್ರಭಾವ ಇರೋದಿಲ್ಲ. ಮೇಲಾಗಿ ಮೇ 15ನೇ ತಾರೀಕು ಗುರುಬಲನೂ ಬಂದುಬಿಡುತ್ತೆ. ಎಂಥ ಅದ್ಭುತ ನೋಡಿ ತುಲಾರಾಶಿಯವ್ರಿಗೆ. ಗುರುಗಳೇ ಆಯಿತು ಮಾರ್ಚ್ 28 ತಾನೆ, ಮಾರ್ಚ್ 1ನೇ ತಾರೀಕಿಂದ 28ನೇ ತಾರೀಕು ಕತೆ ಹೇಳ್ಬೇಕಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಿದ್ದಾಗ ನೋಡಿ, ಈ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಷ್ಟು ಚೆನ್ನಾಗಿದೆ ತುಲಾರಾಶಿಯವ್ರಿಗೆ ಅಂದರೆ, ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ಅಂದರೆ ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್. ಯಾವಾಗ 100ಕ್ಕೆ 100% ಅಷ್ಟು ಬಲಿಷ್ಠವಾಗಿ ರಾಶಿಯಾಧಿಪತಿ ಶುಕ್ರ ಇರ್ತಾರೋ ಅಲ್ಲಿಗೆ ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮ್ಮ ರಾಶಿ ಬಂದು ಬಲ ಆಗಿದೆ, ನಿಮ್ಮ ಶರೀರ ಬಂದು ಬಲ ಇದೆ, 8ನೇ ಮನೆ ಅಧಿಪತಿನ ಅವರೇ, ಆದ್ದರಿಂದ ನಿಮ್ಗೆ ಅದೃಷ್ಟ ಬಲ ಇದೆ, ಆಯುಷ್ ವೃದ್ಧಿ ಇದೆ, ಗಂಡಾಂತರಗಳಿದ್ರೂ ಕೂಡ ಈ ತಿಂಗಳಲ್ಲಿ ಯಾವುದು ಅಪ್ಲೈ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಾರ್ಚ್ ತಿಂಗಳು. ಶನಿ ಬಿಟ್ಟೋಗ್ಬೇಕಾದ್ರೆ ಕೊಟ್ಟೋಗ್ಬೇಕಲ್ಲ, ಈಗ ಬಿಟ್ಟೋಗೋ ತಿಂಗಳೇ ಅಲ್ವಾ, ಆಗ ಕೊಡ್ತಾರೆ, ಏನು ತಲೆ ಕೆಡಿಸ್ಕೋಬೇಡಿ. ಇನ್ನು 12 ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧನೂ ಕೂಡ ಶುಕ್ರನ ಜೊತೆಗೆ ನೀಚ ಸ್ಥಾನದಲ್ಲಿದ್ದರೂ ಶುಕ್ರ ಉಚ್ಚನ ಆಗಿರೋದ್ರಿಂದ ನೀಚ ಭಂಗ ರಾಜಯೋಗದಲ್ಲಿ ಭಾಗ್ಯಾಧಿಪತಿನೂ ಆಕ್ಟಿವ್ ಆಯಿತು, ದ್ವಾದಶಾಧಿಪತಿನೂ ಆಕ್ಟಿವ್ ಆಯಿತು. ಅಲ್ಲಿಗೆ ವಿದ್ಯಾಭ್ಯಾಸ, ವ್ಯಾಪಾರ, ವಿದೇಶಿ ವಿದ್ಯೆ, ವಿದೇಶಿ ಉದ್ಯೋಗ, ವಿದೇಶಿ ವ್ಯಾಪಾರ ಈ ಇಷ್ಟರಲ್ಲೂ ಪಾಸಿಟಿವ್ ಆಯಿತು. ಭಾಗ್ಯಗಳು ನೀವು ನೋಡ್ಕೊಂಬರುತ್ತೆ. ಶುಭ ಕಾರ್ಯಗಳು ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ನಡೆಯುವಂಥ ಲಕ್ಷಣಗಳು ತುಂಬ ಪ್ರಸಿದ್ಧಿಯಾಗಿ ಕಾಣ್ತಾ ಇದೆ. ಇನ್ನು 12ನೇ ಮನೆ, ಒಳ್ಳೆ ನಿದ್ರೆ, ಒಳ್ಳೆ ಊಟ, ಒಳ್ಳೆ ಭೋಗ, ವೈಭವ ಎಲ್ಲವೂ ನಿಮಗೆ ಸಿಗುತ್ತೆ. ಬುಧನಿಂದ ಶುಕ್ರನಿಂದ ಪಾಸಿಟಿವ್ ಆಯಿತು. ಇನ್ನು ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜನು ಭಾಗ್ಯಸ್ಥಾನದಲ್ಲೇ ಇದ್ದಾರೆ. ಅಂದರೆ ಅವ್ರಿಗೆ ಅದು ಶತ್ರು ಮನೆ, ಆದರೆ ನಿಮಗೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಧನದಲ್ಲಿ ಅನುಕೂಲ, ಕುಟುಂಬದಲ್ಲಿ ಅನುಕೂಲ, ಖರ್ಚು ಜಾಸ್ತಿ ಆಗುತ್ತೆ, ಒಳ್ಳೆ ಖರ್ಚಾಗುತ್ತೆ, ಮಾತಿಗೆ ವ್ಯಾಲ್ಯೂ ಸಿಗುತ್ತೆ, ಜೊತೆಗೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ಸಕ್ಸಸ್ ಇರುತ್ತೆ. ಸಪ್ತಮಾಧಿಪತಿನೂ ಅವನೇ ಆದ್ದರಿಂದ, ಯಾರು ಕುಜನೇ ಆದ್ದರಿಂದ ನಿಮಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಪ್ಲಸ್ ನಿಮಗೇನಾದರೂ ಭೂಮಿ, ಫ್ಲ್ಯಾಟು ಅಥವಾ ಪ್ಲಾಟು ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಇದು ಪ್ರಶಸ್ತವಾದ ಸಮಯ. ಅಲ್ಲ ಗುರುಗಳೇ, ಸಂಧಿ ಕಾಲ ಇದೆ, ಮಾಡ್ಬೋದಾ? ಖಂಡಿತ ಮಾಡ್ಬೋದು, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈಗ ಶುರು ಮಾಡಿದ್ರೆ ಮೇ 15ರ ನಂತರ ನಿಮ್ಗೆ ರಿಜಿಸ್ಟ್ರೇಷನ್ ಎಲ್ಲ ಇತ್ಯಾದಿಗಳಾಗುತ್ತೆ. ಗುರುಬಲ ಬಂದುಬಿಟ್ಟಿರುತ್ತೆ, ಶನಿ ಬಾಧೆನೂ ಓಟೋಗ್ಬಿಟ್ಟಿರುತ್ತೆ. ತುಂಬ ಪ್ರಶಸ್ತವಾದ ಕಾಲ ಮಾರ್ಚ್ ತಿಂಗಳು, ಉಪಯೋಗಿಸ್ಕೋಬೇಕು ನೀವು. ಮೇಲಾಗಿ ನೋಡಿ, ಈ ವ್ಯವಸಾಯ ಮಾಡುವಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ, ಕಾರಣ ಭಾಗ್ಯಸ್ಥಾನದಲ್ಲಿ ಕುಜ ಇರೋದ್ರಿಂದ. ಹಾಗೆ ವ್ಯವಸಾಯ ಮಾಡೋ ರೈತರಿಗೆ ಚೆನ್ನಾಗಿರೋ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು, ಭೂಮಿಗೆ ಸಂಬಂಧಪಟ್ಟಂಥ ಏನೇ ಕೆಲಸಗಳು ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅನುಕೂಲವೇ ಇರುತ್ತೆ, ಬಿಟ್ಟರೆ ಅನಾನುಕೂಲ ಇಲ್ಲ. ಬಟ್ ಒಂದು ನಿಮಗೆ ಕಿವಿ ಮಾತೇನೆಂದರೆ, ನೀವೇನೋ ಹೊಸದಾಗಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಬೇಡ, ಶುರು ಮಾಡಬೇಡಿ. ಮಾಡಿದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಶುರು ಮಾಡ್ತೀನಿ ಅಂದರೆ ಬೇಡ. ಅದು ಸ್ವಲ್ಪ ಸಂಧಿಕಾಲ ಅಪ್ಲೈ ಆಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಉತ್ತಮ. ಆಮೇಲೆ ಮಾರ್ಚು 25ನೇ ತಾರೀಕಿಂದ ಏಪ್ರಿಲ್ 5ನೇ ತಾರೀಕುವರೆಗೂ ಅದು ಪರಮ ಸಂಧಿಕಾಲ. ಆ ಟೈಮಲ್ಲಿ ಯಾರೂ ಬೋರ್ ಹಾಕ್ಸೋಕ್ಕೆ ಹೋಗ್ಬೇಡಿ. ಆ ಟೈಮಲ್ಲಿ ಬೋರ್ ಹಾಕ್ಸಿದ್ರೆ ನಿಮಗೆ ಅಧಿಕ ಫಲ ಸಿಗಲ್ಲ, ಹಾಗಾಗಿ ಆ ಟೈಮಲ್ಲಿ ಬೇಡ. ಇನ್ನು ಗ್ರಹಗಳ ಚಲನವಲನಗಳನ್ನು ನೋಡಿದಾಗ ಗುರು ಸ್ಥಾನ ಬದಲಾವಣೆ ಆಗಿದೆಯಾ ಅಂದರೆ ಇಲ್ಲ. ಮೇ 15ರವರೆಗೂ ನಿಮಗೆ ಅಷ್ಟಮ ಗುರುನೇ ಇರ್ತಾರೆ. ಗುರು ನಿಮಗೆ ತೃತೀಯ ಮತ್ತು ಷಷ್ಠಾಧಿಪತಿ, ಸ್ವಲ್ಪ ಮಟ್ಟಿಗೆ ಧೈರ್ಯ ಕಡಿಮೆ ಇರುತ್ತೆ. ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳು ಏನಾಗಬಹುದು?
ಸ್ವಲ್ಪ ರೆಸ್ಪಿರೇಟರಿ ಸಿಸ್ಟಮ್ ತೊಂದರೆ ಆಗಿ ಉಸಿರಾಟಕ್ಕೆ ಸ್ವಲ್ಪ ಹಿಂಸೆ ಆಗುವಂಥದ್ದು, ಕೋಲ್ಡು ಕಫ ಜಾಸ್ತಿ ಆಗುವಂಥದ್ದು, ಕಿವಿ ಬಾಧೆ, ಹಲ್ಲು ಬಾಧೆ, ಕಣ್ಣು ಬಾಧೆ, ಅಂದರೆ ಕತ್ತಿಂದ ಮೇಲ್ಗಡೆಗೆ ಸ್ವಲ್ಪ ಬಾಧೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಶತ್ರುಗಳು ನಿಮಗೆ ಏಕಾಏಕಿ ಸುಮ್ಮನೆ ಕೆಲಸನೇ ಇರಲ್ಲ, ತಪ್ಪೇ ಇರಲ್ಲ, ಶತ್ರುಗಳು ಉತ್ಪತ್ತಿ ಆಗೋದು, ಸುಮ್ಮನೆ ದೃಷ್ಟಿ ಬೀಳೋದು, ಇದೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಾರಮ್ಮನ ದೇವಸ್ಥಾನಕ್ಕೋ ಅಥವಾ ಚೌಡೇಶ್ವರಿ ದೇವಸ್ಥಾನಕ್ಕೋ ಅಥವಾ ಸಪ್ಳಮ್ಮನ ದೇವಸ್ಥಾನಕ್ಕೋ ಅಣ್ಣಮ್ಮನ ದೇವಸ್ಥಾನಕ್ಕೋ ಯಲ್ಲಮ್ಮನ ದೇವಸ್ಥಾನಕ್ಕೋ ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ. ವಾರಕ್ಕೊಮ್ಮೆ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮಲ್ಲಿರೋ ಕೆಟ್ಟದ್ದೆಲ್ಲ ದೇವಸ್ಥಾನಕ್ಕೆ ಹೋದರೆ ಕ್ಲಿಯರ್ ಆಗಿಬಿಡುತ್ತೆ. ಮತ್ತೆ ಬೂಸ್ಟ್ ಮಾಡಿಕೊಂಡು ವೈಬ್ರೇಷನ್ಸ್ ಫೀಲ್ ಮಾಡ್ಕೊಂಡು ಮತ್ತೆ ಬರಬೇಕು ಪಾಸಿಟಿವ್ ಆಗಿ. ನೆಗೆಟಿವ್ ಆಗುತ್ತೆ. ತಿರ್ಗಾ ಪ್ರತಿ ವಾರ ಹೋಗ್ತಾ ಇದ್ದಾಗೆಲ್ಲ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇನ್ನು ಶನಿ ಅಂತೀರಾ, ತುಲಾರಾಶಿಗೆ ಪಂಚಮ ಶನಿ ಪ್ರಭಾವ ಇತ್ತು. ಶನಿಯಿಂದನೂ ನಿಮಗೇನು ಕೆಟ್ಟದ್ದಿಲ್ಲ, ಶನಿಯಿಂದ ಒಳ್ಳೆಯದೇ ಇದೆ. ನಿಮ್ಮ ರಾಶಿಗೆ 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಾತ್ರ 14ನೇ ತಾರೀಕುವರೆಗೂ ಚೆನ್ನಾಗಿರಲ್ಲ. 14 ಆದಮೇಲೆ ಸೂರ್ಯನು ಮಿತ್ರನ ಮನೆಗೆ ಬಂದ್ಬಿಟ್ಟು ಲಾಭಸ್ಥಾನಾಧಿಪತಿ ನಿಮಗೆ ಒಳ್ಳೆ ಫಲವನ್ನೇ ಕೊಡ್ತಾರೆ. ಓವರಾಲ್ ನೋಡಿದಾಗ ಚೆನ್ನಾಗಿದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಜನರಲೈಸ್ ಆಗಿ ಯಾವ ಥರ ಇದೆ, ಅಧಿಪತಿಗಳು ನಿಮಗೆ ಗ್ರಹ ಅಧಿಪತಿಗಳೆಲ್ಲ ಚೆನ್ನಾಗಿರೋದ್ರಿಂದ ಯೋಚನೆ ಮಾಡಬೇಡಿ. ಅತಿಥಿಗಳ ಆಗಮನದಿಂದ ಬಂಧು ಮಿತ್ರರಿಂದ ಸಹಾಯ, ಸ್ವಲ್ಪ ಖರ್ಚು, ಸ್ವಲ್ಪ ಸುತ್ತಾಟ ತಿರುಗಾಟ, ಕೆಲಸದಲ್ಲಿ ಸ್ವಲ್ಪ ಬದಲಾವಣೆಗಳಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಜಯಪ್ರಾಪ್ತಿ, ಧನಲಾಭ, ವಿದ್ಯಾರ್ಥಿಗಳಿಗೆ ಬಹಳ ಸ್ಫೂರ್ತಿದಾಯಕವಾಗಿರುತ್ತೆ. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮನಸ್ಸಿಗೆ ಇರುವಂಥ ಯೋಚನೆಗಳು, ಮನೋದೂರಗಳು ದೂರ ಆಗುತ್ತೆ. ಪ್ರಯಾಣ ಸ್ವಲ್ಪ ಅನುಕೂಲ ಆಗುತ್ತೆ. ಮನೋರೋಗಗಳು ನಿಮ್ಮಿಂದ ದೂರವಾಗುತ್ತೆ. ಜೊತೆಗೆ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ. ದೇಹದಲ್ಲಿ ಸ್ವಲ್ಪ ಬಲ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಕೆಲವೊಂದು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸರ್ಕಾರಿ ಕ್ಷೇತ್ರಗಳಲ್ಲಿ ಅನುಕೂಲಗಳ ಪ್ರಾಪ್ತಿ ಇದೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯಪ್ರಾಪ್ತಿ, ಜಯ, ಮಿತ್ರರಿಂದ ಸಹಾಯ. ಎಲ್ಲಾದರೂ ನೀವು ಹೋಗಬೇಕು ಅಂತಂದರೆ ಪ್ರೀ ಪ್ಲ್ಯಾನ್ಡ್ ಆಗಿ ಹೋಗೋದು ಉತ್ತಮ. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಧನಲಾಭ, ಮಿತ್ರರ ಸಹಾಯ ಎಲ್ಲ ಸಿಗುತ್ತೆ. ವಾಹನ ಸೌಖ್ಯ ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಪ್ರೀತಿ ಪಾತ್ರರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ ಅಭಿವೃದ್ಧಿ ಆಗುತ್ತೆ. ತಿಂಗಳು ಪ್ರಾರಂಭದಲ್ಲಿ ಅಷ್ಟೊಂದು ಉತ್ತಮ ಇಲ್ಲದೆ ಇದ್ದರೂ ತಿಂಗಳ ಮಧ್ಯಭಾಗದ ನಂತರ ಅಂತ್ಯದವರೆಗೂ ಅದ್ಭುತವಾಗಿರುತ್ತೆ. ಆಲಸ್ಯ, ಸೋಂಬೇರಿತನ ಮೊದಲೊಂದು 13-14 ದಿನ ಇರುತ್ತೆ. ದಾನ ಧರ್ಮಗಳು, ಪೂಜೆಗಳಲ್ಲಿ ಹೆಚ್ಚಿನ ಆಸಕ್ತಿನ ಪಡಿತೀರಾ. ಗುರುಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ನೂತನ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ನೆಮ್ಮದಿ ವಾತಾವರಣ ಸಿಗುತ್ತೆ. ಕುಟುಂಬದಲ್ಲಿ ಸೌಖ್ಯ. ಹೊಸ ಕೆಲಸ ಪ್ರಾರಂಭ ಮಾಡ್ತಾ ಇದ್ರೆ ಸ್ವಲ್ಪ ಸ್ಟಾಪ್ ಮಾಡಿ. ಇರೋ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ಬಿಡಿ. ಸಂಧಿಕಾಲ ಮುಗಿಲಿ, ಸ್ವಲ್ಪ ವೆಯ್ಟ್ ಮಾಡಿ. ರೈತರಿಗಂತೂ ಚೆನ್ನಾಗಿದೆ. ವ್ಯವಸಾಯಕ್ಕೆ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿದೆ. ಹಾಲು ಮತ್ತು ತರಕಾರಿ, ಹೂವು, ಹಣ್ಣು, ಆಮೇಲೆ ರೈತರು ಹಸು ಕುರಿ ಮೇಯಿಸುವಂಥವ್ರು, ಅಂದರೆ ಹೈನುಗಾರಿಕೆ ಮಾಡುವಂಥವ್ರಿಗೆಲ್ಲ ಭಾಳ ಚೆನ್ನಾಗಿದೆ ಈ ತಿಂಗಳು. ಔಷಧ ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿರುತ್ತೆ. ಮೆಡಿಕಲ್ ರಿಲೇಟೆಡ್ ಕೂಡ ನವಚೈತನ್ಯ ಉತ್ಪತ್ತಿಯಾಗಿ ಶರೀರದಲ್ಲಿ ನಿಮಗೆ ಲವಲವಿಕೆ ಜಾಸ್ತಿ ಆಗುತ್ತೆ 14ನೇ ತಾರೀಕು ನಂತರ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲವೇ. ಬಟ್ ಇನ್ನೂ ತಳ್ತೀನಿ ಅಂದರೆ ಇದು 2 ತಿಂಗಳು ತಳ್ಳಿ, ಅದಂದ್ರೆ ಅತ್ಯಂತ ಶುಭ ಫಲ ಇದೆ, ಚಿಂತೆ ಮಾಡೋಂಗಿಲ್ಲ. ಓವರಾಲ್ ನೋಡಿದಾಗ ಏನು ಹೇಳುತ್ತೆ ಅಂದರೆ ನೋಡಿ, ಧರ್ಮೇ ಸೂರ್ಯ ಶೀತ ಗುರ್ ಬಂಧು ಭಾವೇ ಶೌರ್ಯೇ ಭೌಮ ಪಂಚಮೆ ದೇವಮಂತ್ರಿ ಕಾಮೇ ಶುಕ್ರಾಷ್ಟಮೆ ಭಾನುಪುತ್ರ ಕುರ್ಯಾಸ್ತ ಕ್ಲೇಶ ಮಿಥ್ಯಾಹುರಣ್ಯೇ ಅಂಥೇಳಿ ಒಂದು ಶ್ಲೋಕ. ಈ ಶ್ಲೋಕ ಹೇಳುತ್ತೆ, ರವಿಯು ಪಿತೃಕಾರಕ. ನೋಡಿ, ರವಿ ಈಗ ಗೋಚಾರದಲ್ಲಿ 11ನೇ ಮನೆ ಅಧಿಪತಿ ರವಿ ಬಂದು 6ನೇ ಮನೆಗೆ ಬರ್ತಾ ಇದ್ದಾರೆ 14ನೇ ತಾರೀಕು. 9ನೇ ಭಾವ ಪಿತೃಸ್ಥಾನ. 9ನೇ ಮನೇಲಿ ಯಾರಿದ್ದಾರೆ? ಕುಜ ಇದ್ದಾರೆ. ತಂದೆಗೆ ಕಷ್ಟಗಳೇನೋ ಬರುತ್ತಾ? ಇಲ್ಲ. ಯಾಕಂದರೆ ಲಾಭಾಧಿಪತಿ ಷಷ್ಠದಲ್ಲಿ ಮಿತ್ರನ ಮನೆಯಲ್ಲಿದ್ದಾರೆ, ತೊಂದರೆ ಬರಲ್ಲ. ತಂದೆ ತಾಯಿಗಳಿಗೆ ಏನು ತೊಂದರೆ ಇಲ್ಲ. ಈ ತಿಂಗಳು 28ನೇ ತಾರೀಕಿನವರೆಗೂ ನಿಮಗೆ ವಿಶೇಷವಾಗಿ ಸ್ವಲ್ಪ ಮಾತೃಗೆ ಸೌಖ್ಯ ಕಡಿಮೆ. ನಿಮ್ಮ ತಾಯಿಯ ಆಶೀರ್ವಾದ, ನಿಮ್ಮ ತಾಯಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು. ಅದಾದಮೇಲೆ ನೋಡಿ, ಯಾವುದೇ ಥರದ ಸಮಸ್ಯೆಗಳು ಕಾಣ್ತಾ ಇಲ್ಲ. ಬಟ್ ಗುರು ನಿಮಗೆ ಪಂಚಮದಲ್ಲಿ ಇಲ್ಲ. ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಮೇ 15ಕ್ಕೆ ಗುರು ಭಾಗ್ಯಕ್ಕೆ ಬರ್ತಾರೆ. ಅಲ್ಲಿಂದ ತುಂಬ ಚೆನ್ನಾಗಿದೆ. ಓವರಾಲ್ ನೋಡಿದಾಗ ಈ ತಿಂಗಳು ಗುರು ನಿಮಗೆ ಸಪೋರ್ಟ್ ಮಾಡದೆ ಹೋಗ್ಬೋದು. ಆದರೆ ಖಂಡಿತವಾಗ್ಲೂ ನಿಮಗೆ ಶನಿ ತುಂಬ ಸಪೋರ್ಟ್ ಮಾಡ್ತಾರೆ. ಭಾಳ ಒಳ್ಳೆ ಫಲ. ಸಪೋರ್ಟ್ ಮಾಡ್ತಾರೆ ಅಂದ ತಕ್ಷಣ ತುಲಾರಾಶಿಯವರು ನೀವು ಸುಮ್ಮನೆ ಎದ್ದು ಬಿಡೋದಲ್ಲ. ಈ 28ನೇ ತಾರೀಕು ಮಾರ್ಚ್ ತಿಂಗಳು ಶನಿ ಬದಲಾವಣೆ ಆಗ್ತಾ ಇದ್ರೆ 29ನೇ ತಾರೀಕು ಎಲ್ಲ ಕಡೆ ಮಹಾಯಾಗಗಳು ಮಾಡ್ತಾ ಇರ್ತಾರೆ.
ಈ ಒಂದು ಶನಿ ಯಾಗ, ಜಪ ಸಮೇತ ಹೋಮ, ಚತುರ್ದವ್ಯ ಇತ್ಯಾದಿಗಳು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ಗ್ರಾಮ ಸುತ್ತಮುತ್ತ, ಮನೆ ಸುತ್ತಮುತ್ತ ಎಲ್ಲಾದರೂ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ನೀವು ಕಡ್ಡಾಯವಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು. 5 ವರ್ಷ ನನ್ನನ್ನು ಕಾಪಾಡ್ದಪ್ಪ, ಇನ್ನು ಮುಂದಕ್ಕೆ ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ, ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ, ನಿನ್ನ ಆಗ್ರಹ ಬೇಡ ನನಗೆ ಅಂತ ಒಂದು ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು. ಎಲ್ಲಾದರೂ ಪೂಜೆ ಕೊಡಿ, ಕಡ್ಡಾಯವಾಗಿ ಕೊಡಲೇಬೇಕು. ಹಾಗೆಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಾಗವನ್ನು, ಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ nityasauಭಾಗ್ಯ.in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ, ಅದರಲ್ಲಿ ನಿಮಗೆ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ನ ಒಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ನೀವು ಎಲ್ಲ ಟೈಪ್ ಮಾಡಿ 431 ರೂಪಾಯಿ ಒಬ್ಬರಿಗೆ ನೀವು ಸ್ಕ್ಯಾನರ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಗಿರೋದು ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಆಯಿತು, ಆಗಲಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಟೆಲಿಕಾಲರ್ಸ್ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡಿದೆ, ಅವ್ರು ನಿಮಗೆ ಕರೆಕ್ಟ್ ಆದಂಥ ಮಾಹಿತಿ ಕೊಡ್ತಾರೆ, ನಿಮ್ಗೆ ಸಪೋರ್ಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋತಾರೆ. ಈ ಒಂದು ಪೂಜೆ ಆದಮೇಲೆ ಒಬ್ಬರಿಗೆ 431 ರೂಪಾಯಿ ಪೇ ಆದಮೇಲೆ ಆ ಒಂದು 431 ರೂಪಾಯಿಯಲ್ಲೇ ನಿಮಗೆ ಪೂಜೆ ಆಗಿ ಕುದುರೆ ಲಾಳ ಅನ್ನುವಂಥದ್ದು ಒಂದು ನಿಮ್ಮ ಮನೆಗೆ ಮಂತ್ರಾಕ್ಷತೆ ಸಮೇತವಾಗಿ ಕೊರಿಯರ್ ಮುಖಾಂತರ ಪ್ರಸಾದ ಮನೆಗೆ ಬರುತ್ತೆ. ಪ್ರಸಾದ ಮನೆಗೆ ಬಂದಮೇಲೆ ಆ ಕುದುರೆ ಲಾಳವನ್ನು ದೇವ್ರ ಮನೆಯಲ್ಲಿ ಮೈನ್ ಡೋರ್ಗೆ ಅದು ಕಾರಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದರ ಲೈಫನ್ನು ಎಂಜಾಯ್ ಮಾಡ್ಬೋದು. ಅದರ ಅರ್ಥ ಶನಿ ಬಾಧೆ ನಿಮಗೆ ಏನೂ ಇರಲ್ಲ, ಬಲಿಷ್ಠವಾದಂಥ ಫಲ ಕೊಡ್ತಾನೆ. ಇದನ್ನು ನೀವು ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಆಗಿ ವಾಚ್ ಮಾಡ್ಬೋದು. ತುಂಬ ದೂರದಿಂದ ಬರೋಕ್ಕಾಗಲ್ಲ ಅನ್ನೋರು ವಾಚ್ ಮಾಡ್ಬೋದು. ಇಲ್ಲ ಬರ್ತೀನಿ ಗುರುಗಳೇ ಜಾಗ ಹೇಳಿ ಅಂತಂದರೆ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಬರೋಕ್ಕೆ ಮೊದಲೇ ನಿಮಗೆ ಒಂದು ಸ್ವಲ್ಪ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅಂತಿದೆ, ಚಂದಾಪುರ ದಾಟಿದ ತಕ್ಷಣ ಅಲ್ಲಿ ರೈಟ್ ತೊಗೊಂಡ್ರೆ ನಿಮ್ಗೆ ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಅಂದರೆ ಈಗ ನಾನು ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನ್ ಮ್ಯಾಪನ್ನು ನಾವು ಪಿನ್ ಮಾಡಿರ್ತೀವಿ, ಅದನ್ನು ಸೇವ್ ಮಾಡಿಕೊಂಡ್ರೆ ನಿಮ್ಗೆ ಅದ್ರ ಮುಖಾಂತರ ಆ ಕಡೆಯಿಂದಲೇ ತೋರಿಸುತ್ತೆ. 3 ಕಿಲೋಮೀಟರ್ ಅಷ್ಟೇ, ಮೈನ್ ನ್ಯಾಷನಲ್ ಹೈವೇಯಿಂದ 3 ಕಿಲೋಮೀಟರ್ಸ್ ಒಳಗೆ ಮಂಚನಹಳ್ಳಿ ಅಂತ ಒಂದು ಗ್ರಾಮ. ಆ ಮಂಚನಹಳ್ಳಿಯಲ್ಲಿ ನಡೆದಾಡುವ ಬಸವ ಕ್ಷೇತ್ರ ಮತ್ತು ಶನೀಶ್ವರ ಕ್ಷೇತ್ರ, ಶನೀಶ್ವರ ದೇವಸ್ಥಾನ ಇದೆ, ಅಲ್ಲೇ ವಿಶೇಷವಾಗಿ ಯಾಗ ಮಾಡ್ತಾ ಇರೋದು. ಆ ಸ್ವಾಮಿ ಅನುಗ್ರಹ ತಗೊಂಡು ಅಲ್ಲೋಗಿ ಮಂಚನಹಳ್ಳಿಗೆ ಹೋಗಿ ಆ ಬಸವಣ್ಣನ ಕೇಳಿದಾಗ ಅವ್ರು ಬಲಗಾಲದಿಂದ ನಮ್ಗೆ ಆಶೀರ್ವಾದ ಮಾಡಿ ಅಂತ ಅನುಗ್ರಹ ಕೊಟ್ಟ ಮೇಲೆ ನಾವು ಇದನ್ನು ಮಾಡ್ತಾ ಇರೋದು ಈ ಯಾಗ. ಅಲ್ಲಿ ಇಲ್ಲಾಂದರೆ ಅಷ್ಟು ದೂರ ಮಾಡ್ತಾ ಇರಲಿಲ್ಲ, ಇನ್ನೂ ಹತ್ತಿರದಲ್ಲೇ ಬೆಂಗಳೂರು ಸಿಟಿ ಒಳಗೆ ಮಾಡ್ತಾ ಇದ್ವಿ. ಹಾಗಾಗಿ ನೀವು ನೇರವಾಗಿ ಬರೋರು ಅಲ್ಲಿಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ನದಾನವನ್ನು ಪಡ್ಕೊಂಡು ನೀವು ಹೋಗಬೇಕು. ಬಟ್ ಪೂಜೆ ಕುದುರೆಲಾಳ ಪ್ರಸಾದ ಮಾತ್ರ ಮನೆಗೆ ಕೊರಿಯರ್ ಮುಖಾಂತರನೇ ಬರುತ್ತೆ, ಅದು ನಿಮ್ಗೆ ಹಾಗೆ ಬರೋದಿಲ್ಲ. ಅಂದರೆ ಅದರ ಅರ್ಥ ಅಲ್ಲೂ ಕೊಡೋದಿಲ್ಲ. ನಾವು ಇಲ್ಲಿ ಪೂಜೆ ಆಗೋ ಜಾಗದಲ್ಲಿ ಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪಂಚಮ ಶನಿ ಏನೋ ಗೋಚಾರದಲ್ಲಿ ಬಿಟ್ಟು ಹೋಗುತ್ತೆ, ತುಲಾರಾಶಿ ಅಷ್ಟು ಜನಕ್ಕೆ ಬಿಟ್ಟು ಹೋಗುತ್ತೆ. ಜನ್ಮ ಜಾತಕದಲ್ಲಿ ನಿಮ್ಗೆ ಶನಿ ಎಲ್ಲಿದೆ ಅಂತ ಯಾರಿಗೆ ಗೊತ್ತು? ಶನಿ ಏನೋ ಒಳ್ಳೆ ಸ್ಥಾನದಲ್ಲಿದ್ದರೆ ಸರಿಯಪ್ಪ, ಕೆಟ್ಟ ಸ್ಥಾನದಲ್ಲಿ ಇದ್ದುಬಿಟ್ರೆ ಏನು ಮಾಡ್ತೀರಾ? ಹಾಗಾಗಿ ಶನಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಇನ್ನೂ ಯಥೇಚ್ಛವಾದಂಥ ಶುಭ ಫಲವನ್ನು ನೀವು ಪಡಿಬೋದು. ಒಳ್ಳೆಯದಾಗಲಿ, ಭಗವಂತ ಒಳ್ಳೆ ಫಲ ಕೊಡಲಿ. ಶನೀಶ್ವರನ ಒಂದು ಯಾಗಕ್ಕೆ ನೀವು ಪಾಲ್ಗೊಳ್ಳಿ, ಆ ಆಶೀರ್ವಾದ ಅನ್ನುವಂಥದ್ದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.